ನಮಸ್ಕಾರ. ಮಹರ್ಷಿ ಪತಂಜಲಿಯವರ 5ನೆಯ ಸೂತ್ರ ವೃತ್ತಯ ಪಂಚತಯ್ಯ ಕ್ಲಿಷ್ಟ. ಸೊ ಈ ಒಂದು ಸೂತ್ರದ ಪದಶಃ ಅರ್ಥ ಈ ರೀತಿಯಾಗಿದೆ. ವೃತ್ತಯ ಮನಸ್ಸಿನ ಚಲನೆಗಳು, ಪಂಚತಯ್ಯ 5 ವಿಧಗಳು, ಕ್ಲಿಷ್ಟ ಕಷ್ಟಕರ ಅಥವಾ ದುಃಖ ಉಂಟು ಮಾಡುವಂಥದ್ದು, ಅಕ್ಲಿಷ್ಟ ದುಃಖ ಉಂಟು ಮಾಡದ ಅಂದರೆ ಶುದ್ಧವಾಗಿರುವುದು ಅಂತಂದೇಳ್ಬಿಟ್ಟು, ಹೀಗೆ ಮನಸ್ಸಿನ ವೃತ್ತಿಗಳು 5 ವಿಧಗಳಾಗಿದ್ದು ಅವು ಕಷ್ಟಕರವೂ ಆಗಿರಬಹುದು ಅಥವಾ ಕಷ್ಟಕರವಲ್ಲದವೂ ಆಗಿರಬಹುದು. ಇದರ ಒಂದು ಆಳವಾದ ವಿವರಣೆಯನ್ನು ನೋಡಲಿಕ್ಕೆ ಮಹರ್ಷಿ ಪತಂಜಲಿಯವರು ಮನಸ್ಸಿನ ಕಾರ್ಯವನ್ನು ವಿಶ್ಲೇಷಿಸಿ ಹೇಳಿದ್ದಾರೆ. ನಮ್ಮ ಮನಸ್ಸಿನ ಎಲ್ಲ ಚಲನೆಗಳು 5 ವಿಭಾಗಗಳಲ್ಲಿ ಬರುತ್ತವೆ. ಮುಖ್ಯವಾಗಿ ಕೆಲವು ವೃತ್ತಿಗಳು ಅಂದರೆ ದುಃಖಕ್ಕೆ ಕಾರಣವಾಗುತ್ತವೆ, ಕೆಲವು ವೃತ್ತಿಗಳು ಜ್ಞಾನ ಮತ್ತು ಶಾಂತಿಗೆ ಸಹಾಯ ಮಾಡುತ್ತವೆ. ಆ 5 ವೃತ್ತಿಗಳು ಯಾವುವು ಅಂತ ನೋಡಲಿಕ್ಕೆ ನಾವಿಲ್ಲಿ ಪ್ರಮುಖವಾಗಿ ಈ ಒಂದು ಸೂತ್ರದಲ್ಲಿ ಪ್ರಮಾಣ ಅಂದರೆ ಸರಿಯಾದ ಜ್ಞಾನವನ್ನು ಹೊಂದಿರುವುದು ಅಂತ, ವಿಪರ್ಯಾಯ ತಪ್ಪಾದ ಜ್ಞಾನ, ಸೊ ವಿಕಲ್ಪ ಕಲ್ಪನೆಯಲ್ಲಿ ಮಾಡೋದು, ನಿದ್ರೆಯನ್ನು ಮಾಡೋದು, ಸ್ಮೃತಿ ನೆನಪಿನಲ್ಲಿ ಇಟ್ಕೊಳ್ಳೋದು, ಈ 5 ಸಹ ಬಹಳಷ್ಟು ವೃತ್ತಿಗಳು ನಮ್ಮ ಒಂದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತವೆ. ಆ ಒಂದು ಚಲನೆಗಳನ್ನು ನಾವು ಕ್ಲಿಷ್ಟ ವರ್ಸಸ್ ಅಕ್ಲಿಷ್ಟ ಅಂದರೆ ಅಜ್ಞಾನದಿಂದ ಉಂಟಾಗುವ ದುಃಖ, ಬಂಧನ, ಒತ್ತಡ ಇವುಗಳನ್ನು ಯಾವ ರೀತಿ ನಾವು ನೋಡ್ತೇವೆ, ಯಾವ ರೀತಿ ಮನಸ್ಸಿನಲ್ಲಿ ಅಬ್ಸರ್ವ್ ಮಾಡ್ತೇವೆ, ಅದರ ಒಂದು ವರ್ತನೆಯನ್ನು ಈ ಸೂತ್ರ ಬಹಳಷ್ಟು ನಮಗೆ ವಿವರವಾಗಿ ಹೇಳಿಕೊಡುತ್ತದೆ. ಅತಿಯಾದ ಕೋಪ, ಭಯ, ಅಹಂಕಾರ ಇವೆಲ್ಲ ಕ್ಲಿಷ್ಟ ಅಂದರೆ ಯಾವ ನಮಗೆ ಕಷ್ಟಕರ ಅನಿಸುತ್ತಲ್ಲ ಆ ಒಂದು ವೃತ್ತಿಯಲ್ಲಿ ಬರ್ತವೆ. ಅದೇ ರೀತಿಗೆ ಅಕ್ಲಿಷ್ಟ ಜ್ಞಾನದಿಂದ ಉಂಟಾಗುವುದು, ಶಾಂತಿ ಮತ್ತು ಸ್ಪಷ್ಟತೆಯನ್ನು ಕಾಣ್ಕೊಳ್ಳೋದು. ಸೊ ಹೀಗೆ ನಾವು ಧ್ಯಾನದ ಮೂಲಕ, ಸಕಾರಾತ್ಮಕ ಚಿಂತನೆಯ ಮೂಲಕ, ಸತ್ಯಜ್ಞಾನದಲ್ಲಿದ್ದಾಗ ನಮಗೆ ಅಕ್ಲಿಷ್ಟ ಅಂದರೆ ಸುಖ, ಶಾಂತಿ, ಒಂದು ಸಂತೋಷ ನಮಗೆ ಸಿಗಲಿಕ್ಕೆ ಅವಕಾಶ ಆಗುತ್ತೆ. ಅದು ಯಾವ ರೀತಿ ಅಂತಂದು ಹೇಳಿದರೆ ಧ್ಯಾನದ ಮೂಲಕ, ಸಕಾರಾತ್ಮಕವಾಗಿ ನಾವು ಚಿಂತನೆಯನ್ನು ಮಾಡುವುದರ ಮೂಲಕ, ಸತ್ಯಜ್ಞಾನವನ್ನು ಹೊಂದುವುದರ ಮೂಲಕ. ಹೀಗೆ ಒಂದೇ ಮನಸ್ಸು ತಪ್ಪಾಗಿ ಬಳಸಿದರೆ ಸಮಸ್ಯೆ ಆಗುತ್ತದೆ, ಸರಿಯಾಗಿ ಬಳಸಿದರೆ ಶಕ್ತಿಯಾಗುತ್ತದೆ. ಯಾವ ರೀತಿ ನಾವು ಕತ್ತೆಯನ್ನು ಯೂಸ್ ಮಾಡ್ತೀವಿ, ಕತ್ತೆ ಅಂದರೆ ಈ ಒಂದು ಯುದ್ಧ ಮಾಡಲಿಕ್ಕೆ ರಕ್ಷಣೆಗೂ ಉಪಯೋಗಿಸ್ತೇವೆ, ಅದನ್ನು ಹಾನಿ ಮಾಡಲಿಕ್ಕೂ ಉಪಯೋಗಿಸ್ತೇವೆ. ಈಗ ಒಂದು ಕತ್ತೆಯನ್ನು ಉಪಯೋಗಿಸ್ಬೇಕಾದ್ರೆ ನಾವು ನಮ್ಮ ರಕ್ಷಣೆಗಾಗಿ ನಾವು ಉಪಯೋಗಿಸಿದಾಗ ಅದು ಉಪಯೋಗ ಬರ್ತದೆ. ಅದೇ ನಾವು ಇನ್ನೊಬ್ಬರಿಗೆ ಹಾನಿ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಉಪಯೋಗಿಸಿದಾಗ ಅದು ಹಾನಿಗೆ ನಾವು ಉಪಯೋಗಿಸಿದ ರೀತಿ ಆಗುತ್ತದೆ. ಹೀಗೆ ನಾವು ಎಲ್ಲ ಆಲೋಚನೆಗಳು ಕೆಟ್ಟವೂ ಅಲ್ಲ, ಕೆಲವು ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತವೆ. ಅವು ಯಾವುವು ಅಂತಂದೇಳಿ ನಮಗೆ ಗೊತ್ತಿರಬೇಕು. ಜಾಗೃತಿ ಬಹಳಷ್ಟು ಮುಖ್ಯ. ನಮಗೆ ಯಾವ ವೃತ್ತಿ ನಮ್ಮೊಳಗೆ ನಡೆಯುತ್ತಿದೆ ಅದನ್ನು ಗಮನಿಸಬೇಕು. ನಾವು ನಮ್ಮ ಮನಸ್ಸಿನಲ್ಲಿ ಯಾವ್ಯಾವ ವೃತ್ತಿಗಳು ಬರ್ತಾ ಇದ್ದವು ಅವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅದರ ಮಹತ್ವ ಗೊತ್ತಾಗುತ್ತದೆ. ಇನ್ನೊಂದು ಪ್ರಮುಖವಾಗಿ ಈ ಯೋಗದ ಗುರಿ ಏನು ಅಂತಂದು ಹೇಳಿದರೆ ಕ್ಲಿಷ್ಟ ವೃತ್ತಿಗಳನ್ನು ಕಡಿಮೆ ಮಾಡುವುದು, ಅಕ್ಲಿಷ್ಟ ವೃತ್ತಿಗಳನ್ನು ಬೆಳೆಸುವುದು, ಕೊನೆಗೆ ಎಲ್ಲ ವೃತ್ತಿಗಳನ್ನು ಮೀರಿಬಿಟ್ಟು ಅವುಗಳನ್ನು ಕೇವಲ ಅಬ್ಸರ್ವ್ ಮಾಡುವುದು. ಇದು ಒಂದು ಯೋಗದಿಂದ ನಾವು ಕಲಿಯಬೇಕಾಗುತ್ತದೆ, ಕಲಿತೇವೆ ಮತ್ತು ಅದನ್ನ. ಸೊ ಇದರ ಒಂದು ನಾವು ಈ ಒಂದು ಸೂತ್ರದ ಪ್ರಾಯೋಗಿಕ ಅರ್ಥವನ್ನು ನೋಡಲಿಕ್ಕೆ ಪ್ರತಿಯೊಂದು ಆಲೋಚನೆಯನ್ನು ನಾವು ಸರಿಯಾಗಿ ಗಮನಿಸಬೇಕು. ಇದು ನನಗೆ ಶಾಂತಿ ಕೊಡುತ್ತದಾ ಅಥವಾ ಒತ್ತಡ ಕೊಡುತ್ತದಾ ಎಂದು ಪ್ರಶ್ನಿಸಿ ಆವಾಗ ನಿಧಾನವಾಗಿ ಮನಸ್ಸನ್ನು ಶುದ್ಧಗೊಳಿಸಿಕೊಂಡ್ವಿ ಅಂತಂದು ಹೇಳಿದಾಗ ನಮ್ಮ ಮನಸ್ಸು ಬಹಳ ಶಾಂತವಾಗಿರಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮನಸ್ಸು ನಮ್ಮ ಶತ್ರುವೂ ಹೌದು, ಸ್ನೇಹಿತನೂ ಆಗಬಹುದು. ಸೊ ಸರಿಯಾದ ಅರಿವಿನಿಂದ ಮನಸ್ಸನ್ನು ಸಾಧನೆಯ ಸಾಧನವಾಗಿ ಉಪಯೋಗಿಸಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಮನಸ್ಸಿನ ವೃತ್ತಿಗಳು ಜೀವನದ ಗುಣಮಟ್ಟ ಮತ್ತು ಜಾಗೃತಿಯಿಂದ ಆಯ್ಕೆ ಮಾಡಿದರೆ ಶಾಂತಿಯೂ ಸಹ ಸಾಧ್ಯವಾಗುತ್ತೆ ಅನ್ನೋದನ್ನು ಈ ಒಂದು ಸೂತ್ರದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಬಹಳಷ್ಟು ಸೂಕ್ಷ್ಮವಾಗಿ ನಾವು ಈ ಒಂದು ಮಹರ್ಷಿ ಪತಂಜಲಿಯವರ ಸೂತ್ರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಅದರ ಒಂದು ಸಂಪೂರ್ಣ ಅರ್ಥವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು 5ನೆಯ ಸೂತ್ರದಲ್ಲಿ ವೃತ್ತಯ ಪಂಚತಯ್ಯ ಕ್ಲಿಷ್ಟ ಅಂದರೆ ಎಲ್ಲವೂ ನಮ್ಮಲ್ಲೇ ಇದೆ, ಅವುಗಳನ್ನು ನಾವು ಯಾವ ರೀತಿ ಉಪಯೋಗಿಸ್ತೇವೆ ಆ ರೀತಿ ನಮ್ಮ ಮನಸ್ಸನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ನಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವುದು ಈ ಸೂತ್ರದಲ್ಲಿ ನಮಗೆ ತಿಳಿದು ಬರ್ತದೆ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು.